ಯಾಕಂದರೆ ಕಷ್ಟ ಬೀಳ್ತಾಯಿನಿ ಸರ್. ನಾನು ಒಂದು 15 ವರ್ಷದಿಂದ ಒಂದು ಬ್ರೇಕು, ಒಂದು ಚಿತ್ರರಂಗದಲ್ಲಿ ಬೇಗ ಸಿಗಬೇಕಂತ ತುಂಬ ಕಷ್ಟ ಬೀಳ್ತಾಯಿದ್ದೀನಿ. ನವಗ್ರಹ ಆದಮೇಲೆ ನನಗೆ ಅಂದ್ಕೊಂಡಿರ್ತಾರೆ ಯಾವುದೋ ಒಂದು ಬ್ರೇಕ್ ಸಿಗಲಿಲ್ಲ, ಯಾವುದೋ ಒಂಥರ ಒಂದು ಹಿಟ್ ಅಂತ ಒಂದು ಸಿಗಲಿಲ್ಲ. ಒಳ್ಳೆ ಫೀಡ್ಬ್ಯಾಕ್ ಬರ್ತಿದೆ. ನ್ಯೂಸಿಂದನೇ ತುಂಬ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ. ನೀವು ಬಿಗ್ ಬಾಸಲ್ಲಿ ಎಷ್ಟು ಪ್ರಖ್ಯಾತಿ ಹೊಂದಿರೋ ಗೊತ್ತಿಲ್ಲ, ಇವತ್ತು ಅಷ್ಟೇ ಫೇಮಸ್ ಆಗ್ತಾ ಇದ್ದೀರಾ. ತಾಯಿ ಸೆಂಟಿಮೆಂಟು ಯುವಕರನ್ನ ಜಾಸ್ತಿ ಟಚ್ ಮಾಡ್ತಾ ಇದೆ. ನೋಡಿ, ನಿಮ್ಮ ಜೊತೆಗೆ ಕೋ ಆರ್ಟಿಸ್ಟ್ ಮಾಡಿರೋಂಥವ್ರಿಗೆ ಅವರದ್ದೇ ಒಬ್ಬರು ಮಾತಾಡೋಕ್ಕಾಗ್ತಾ ಇಲ್ಲ, ಎಲ್ಲ ನಗಿಸ್ತಿದ್ದಂಥವ್ರು. ಏನು ಅನಿಸ್ತಾ ಇದೆ ಸರ್ ಈ ಸಿನಿಮಾ ಬಗ್ಗೆ? ಸರ್, ನನಗೆ ಐ ಥಿಂಕ್ ಒಂದು ತುಂಬ ಸ್ಪೆಷಲ್ ಆದ ಒಂದು ಸಿನಿಮಾನೇ ಇದು. ಆ್ಯಂಡ್ ಈ ತಾಯಿ ಸೆಂಟಿಮೆಂಟ್ ಅನ್ನೋದು ಒಂದು ರೌಡಿಸಮ್ ಅಂದಾಗ ಜನ ಬರೀ ಹೊಡಿ ಬಡಿ ಅಂತ ಇರೋಲ್ಲ ಸಿನಿಮಾಲ್ಲಿ. ಸೊ ಇದರಲ್ಲಿ ಆ ಸೆಂಟಿಮೆಂಟ್, ಒಂದು ಲವ್ ಸೆಂಟಿಮೆಂಟ್ ಆಗಿರ್ಬೋದು, ತಾಯಿ ಸೆಂಟಿಮೆಂಟ್ ಆಗಿರ್ಬೋದು. ಐ ಥಿಂಕ್ ಜನರದ್ದು ರೆಸ್ಪಾನ್ಸ್ ನೋಡ್ತಾ ಇದ್ದರೆ, ನಾನು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡ್ತಾ ಇರೋ ಜನರ ಜೊತೆ ನೋಡೋವಾಗ ಖುಷಿ ಆಯಿತು. ಎಲ್ಲರೂ ಒಂಥರ ಆ ಸೆಕೆಂಡ್ ಹಾಫ್ ಆ ತಾಯಿ ಸೆಂಟಿಮೆಂಟ್ ಅನ್ನೋದು ತುಂಬ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ. ಅಂದರೆ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಡೈರೆಕ್ಟ್ರ್ ಸರ್ಗೆ. ಯಾಕಂದರೆ ಪ್ರತಿಯೊಂದು ಡೈಲಾಗೂ ಒಂದು ಲವ್ ಸೆಂಟಿಮೆಂಟು, ತಾಯಿ ಸೆಂಟಿಮೆಂಟಲ್ಲಿ ಪ್ರತಿಯೊಂದು ಡೈಲಾಗೂ ಒಂದು ತುಂಬ ವೇಟೇಜ್ ಇದೆ. ಆಮೇಲೆ ಇವತ್ತಿನ ಯುವಕರಿಗೆ ಆ್ಯಂಡ್ ಒಂದು ಮೆಸೇಜ್ ಇದೆ ಸರ್, ಒಂದು ಮೆಸೇಜ್ ಇದೆ ಸಿನಿಮಾನಲ್ಲಿ. ಅದನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಆ್ಯಂಡ್ ಅವಿನಾಶ್ ಅವರು ಕಣ್ಣಲ್ಲಿ ನೀರು ಹಾಕಿರೋದು ನನಗೆ ನಿಜವಾಗ್ಲೂ, ಯಾಕಂದರೆ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಈ ಸಿನಿಮಾ ಅಂತ ನನಗೆ ಗೊತ್ತು. ತುಂಬ ವರ್ಷ ಕಾದಿದ್ದಾರೆ, ನಾನು ಅಷ್ಟೇ. ಒಂದು ಮಾಸಾಗೆ ಜನ ಯಾವ ಥರ ನನ್ನ ಆ್ಯಕ್ಸೆಪ್ಟ್ ಮಾಡ್ತಾರೆ ಅನ್ನೋದನ್ನು ನನಗೂ ಒಂದು ಭಯ ಇತ್ತು. ಬೆಳಗ್ಗೆ ಎದ್ದು ನಮ್ಮ ತಂದೆ ತಾಯಿ ಆಶೀರ್ವಾದ ತೊಗೊಂಡು ನಾನು ಸೀದಾ ಇಲ್ಲಿ ಬಂದಾಗ ಥಿಯೇಟ್ರಿಗೆ ಒಂಥರ ಪುಕ ಅಂತ ಏನಪ್ಪ ಆಗುತ್ತೆ, ಜನ ಏನು ಆ್ಯಕ್ಸೆಪ್ಟ್ ಮಾಡ್ತಾರೆ, ಯಾಕೆ ಒಂದೇ ಥರ ನೋಡಿದ್ದಾರೆ ನನ್ನ. ಬಟ್ ಇದರಲ್ಲಿ ಒಂದು ಈ ಆ್ಯಕ್ಷನ್ನಲ್ಲಿ ನನ್ನ ಇಷ್ಟಪಡ್ತಾರ, ಈ ಗೆಟಪ್ಪಲ್ಲಿ ಇಷ್ಟಪಡ್ತಾರಂತ. ಬಟ್ ಪ್ರತಿಯೊಬ್ಬರೂ ಐ ಥಿಂಕ್ ನನ್ನ ವೆಲ್ ವಿಷರ್ಸು ಪ್ಲಸ್ ಫ್ಯಾನ್ಸು, ಆಮೇಲೆ ಪ್ರತಿ ಸಿನಿಮಾನೂ ನನ್ನ ಸಿನಿಮಾನ ಬಂದು ನೋಡಿಬಿಟ್ಟು ಮುಖದ ಮೇಲೆ ಹೇಳ್ಬಿಡ್ತಾರೆ ಡೈರೆಕ್ಟಾಗಿ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ. ಬಟ್ ಈ ಸಿನಿಮಾ ನೋಡಿಬಿಟ್ಟು ಪ್ರತಿಯೊಬ್ಬರು ನನ್ನ ಫ್ರೆಂಡ್ಸು, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು, ಪ್ರತಿಯೊಬ್ಬರೂ ಬಂದು ನನಗೆ ಇಲ್ಲ ಮಗ ಚೆನ್ನಾಗಿ ಮಾಡಿದೆ, ಅದು ತುಂಬ ಚೆನ್ನಾಗಿ ಮಾಡಿದೆ, ಸಿನಿಮಾಲಿ ಸೆಂಟಿಮೆಂಟ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ, ಸಿನಿಮಾದು ಆ ತಾಯಿ ಸೆಂಟಿಮೆಂಟ್ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ನಿಂದು ಆ್ಯಕ್ಷನ್ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಬರೀ ಟ್ರೇಲರ್ ನೋಡಿದ್ವಿ. ಬಟ್ ಆ್ಯಕ್ಷನ್ ಈ ಥರ ಒಂದು ಆ್ಯಕ್ಷನ್ ಇರುತ್ತೆ, ಈ ಥರ ಒಂದು ಮಾಸ್ ಡೈಲಾಗ್ಗಳು ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ತುಂಬ ಇಂಪ್ರೂವ್ಮೆಂಟ್ ಇದೆ ನಿನ್ನ ಸಿನಿಮಾಗಳನ್ನ ಕಂಪೇರ್ ಮಾಡಿದಾಗ, ಪ್ರೀವಿಯಸ್ ಮಾಡೋದ್ರಿಂದ ಇವಾಗ ನಿಮಗೆ ತುಂಬ ಒಂದು ಬೇರೆ ಥರನೇ ತೋರಿಸ್ತಾರೆ. ಸೊ ಅದನ್ನ ಕೇಳಿದಾಗ ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಕಷ್ಟ ಬೀಳ್ತಾಯಿನಿ ಸರ್. ನಾನು ಒಂದು 15 ವರ್ಷದಿಂದ ಒಂದು ಬ್ರೇಕು, ಒಂದು ಚಿತ್ರರಂಗದಲ್ಲಿ ಬೇಗ ಸಿಗಬೇಕಂತ ತುಂಬ ಕಷ್ಟ ಬೀಳ್ತಾಯಿದ್ದೀನಿ. ನವಗ್ರಹ ಆದಮೇಲೆ ನನಗೆ ಅಂದ್ಕೊಂಡಿರ್ತಾರೆ ಯಾವುದೋ ಒಂದು ಬ್ರೇಕ್ ಸಿಗಲಿಲ್ಲ, ಯಾವುದೋ ಒಂಥರ ಒಂದು ಹಿಟ್ ಅಂತ ಒಂದು ಸಿಗಲಿಲ್ಲ. ಬಟ್ ಎಲ್ಲ ಪ್ರೊಡ್ಯೂಸರ್ಸ್ಗೂ ಡೈರೆಕ್ಟ್ರ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕಾಸ್ಟ್ ಮಾಡಿದ್ದಕ್ಕೆ. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಪ್ರೊಡ್ಯೂಸರು ಮುರಳಿ ಅವರು ಮತ್ತು ಸುರೇಶ್ ಸರು ಅವ್ರಿಗೂ ಒಂದು ಹಸು ಇದೆ, ಇದೇನಾದರೂ ಒಂದು ಹಿಟ್ ಕೊಡಲೇಬೇಕು, ಅವ್ರಿಗೂ ಒಳ್ಳೇದಾಗಬೇಕು, ಧರ್ಮನಿಗೂ ಒಳ್ಳೇದಾಗಬೇಕು, ಅವಿಗೂ ಒಳ್ಳೇದಾಗಬೇಕು. ಪ್ರತಿಯೊಂದು ಇಂಟರ್ವ್ಯೂಲ್ಲಿ ಹೇಳಿದ್ದಾರೆ, ಬರೀ ನಾವು ದುಡ್ಡು ಮಾಡೋದಲ್ಲ, ಬರೀ ನಾನು ಜೇಬು ತುಂಬಿದ್ರೆ ಸಾಲದು, ನಿಮಗೂ ಒಳ್ಳೇದಾಗಬೇಕು, ಅವಿಗೂ ಒಳ್ಳೇದಾಗಬೇಕು. ಈ ಸಿನಿಮಾಯಿಂದ ಎಲ್ರಿಗೂ ಒಂದು ಲೈಫ್ ಅಂತ ಯಾರ್ಯಾರು ಎಕ್ಸ್ಪೆಕ್ಟ್ ಮಾಡ್ತಾಯಿರೋ ಅವ್ರಿಗೆಲ್ಲ ಇದು ಒಳ್ಳೇದಾಗಬೇಕಂತ. ಸೊ ನಾನು ಬೆಳಗ್ಗೆ ನೋಡಿದಾಗ ಆಮೇಲೆ ಸುಮಾರು ಕಡೆ ಫೋನ್ಗಳು ಬರ್ತಾಯಿದೆ ಆಲ್ರೆಡಿ, ಮೈಸೂರು ಆಗಿರ್ಬೋದು, ಎಲ್ಲ ಕಡೆ ತುಮಕೂರು, ಕುಣಿಗಲ್ಲು, ದುರ್ಗ. ಸೊ ಈ ಕಡೆ ಎಲ್ಲ ಸಿನಿಮಾ ಒಂದು ಮುಕ್ಕಾಲು ಥಿಯೇಟ್ರ್ ತುಂಬ್ತಾ ಇದೆ. ಸೊ ನನಗೆ ಈ ಸಿನಿಮಾ ಒಂದು ಒಳ್ಳೆ ಓಪನಿಂಗ್ ಕೊಟ್ಟೈತೆ. ಆ್ಯಂಡ್ ಬಿಗ್ ಬಾಸಿಂದ ಬಂದಮೇಲೆ ಜನಕ್ಕೆ ಇನ್ನೂ ಹತ್ರ ಆದ್ರಿಂದ ಜನ ಒಂದು ಕುತೂಹಲ ಇದೆ, ಏನು ಮಾಡಿದ್ದೇನೆ ಸಿನಿಮಾ ಅಂತ ಜನ ನೋಡ್ತಾ ಇದ್ದಾರೆ. ಸೊ ಇದೇ ಥರ ಈ ಪ್ಯಾಟರ್ನ್ ಕಂಟಿನ್ಯೂ ಆಗಲಿ. ಫಸ್ಟ್ ಡೇ ಫಸ್ಟ್ ಶೋ ಯಾವ ಥರ ಓಪನಿಂಗ್ ತೊಗೊಂಡು ಜನ ಯಾವ ಥರ ಖುಷಿ ಪಟ್ಟಿರೋ, ಐ ಥಿಂಕ್ ಫ್ರೈಡೇ ಸ್ಯಾಟರ್ಡೇ ಸಂಡೇ ಅದೇ ಥರ ಒಂದು ಮೌತ್ ಪಬ್ಲಿಸಿಟಿ ಆಗಿ ಸಿನಿಮಾ ಇನ್ನೊಂದು ಮಟ್ಟಿಗೆ ರೀಚ್ ಆದರೆ ಎಲ್ರಿಗೂ ಸರ್, ಪ್ರೊಡ್ಯೂಸರು, ಡೈರೆಕ್ಟ್ರು, ನನಗೆ ಅವಿನಾಶ್ಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಐ ಥಿಂಕ್ ಒಂದು ಒಳ್ಳೆ ಲೈಫ್ ಆಗುತ್ತೆ. ನನಗೂ ನಮ್ಮ ತಂದೆ ತಾಯಿ ಇಷ್ಟು ವರ್ಷ ನನ್ನ ಮಗ ಇವಾಗ ಒಂದು ಹಿಟ್ ಕೊಡ್ತಾನೆ, ಅವಾಗ ಒಂದು ಹಿಟ್ ಕೊಡ್ತಾನೆ ಅಂತ ಕಾಯ್ತಾ ಇರೋರಿಗೆ ಐ ಥಿಂಕ್ ಇದರಿಂದ ಇನ್ನೊಂದು ಜರ್ನಿ ನಂದು ಸಿನಿಮಾ ಶುರುವಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ಮೇಲೆ ಯಾರಾದರೂ ಡೈರೆಕ್ಟ್ರು ಇಲ್ಲ ಪ್ರೊಡ್ಯೂಸರು ಒಂದು ಮಾಸ್ ಸಬ್ಜೆಕ್ಟ್ ಮಾಡಬೇಕಂತ ಬಂದಾಗ ಖಂಡಿತ ಇದೊಂದು ಎಕ್ಸಾಂಪಲ್ ಆಗುತ್ತೆ. ಇಲ್ಲಪ್ಪ ಧರ್ಮ ಮಾಡ್ತಾನೆ, ಇದರಲ್ಲಿ ಮಾಡಿದ್ದಾನೆ, ಸೆಂಟಿಮೆಂಟ್ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾನೆ, ಸೊ ಮಾಸ್ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾನೆ ಅಂತ. ಸೊ ಎಲ್ಲೋ ಒಂಥರ ಆ ಥರ ಒಂದು ಹೋಪ್ ಇದೆ, ಇದರಿಂದ ಆಗುತ್ತೆ, ಒಂದು ಒಳ್ಳೇದಾಗುತ್ತೆ ಅಂತ. ಬಟ್ ದಯವಿಟ್ಟು ಪ್ರತಿಯೊಬ್ಬರು ಹೇಳೋದು ಒಂದೇ, ತಲ್ವಾರ್ ಬರೀ ಮಾಸ್ ಅಲ್ಲ, ಒಂದು ಫ್ಯಾಮಿಲಿ ಪ್ರತಿಯೊಬ್ಬರು, ಮನೆ ಮಕ್ಕಳು, ದೊಡ್ಡವರು, ತಾಯಂದಿರು ಪ್ರತಿಯೊಬ್ಬರು ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾ, ಒಂದು ಮೆಸೇಜ್ ಇದೆ. ಸೆಕೆಂಡ್ ಹಾಫಲ್ಲಂತೂ ನಾನು ನೋಡಿದಂಗೆ ಸುಮಾರು ಜನ ಕಣ್ಣೀರು ಹಾಕಿದ್ದಾರೆ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸಲ್ಲಿ. ಸೊ ಬನ್ನಿ ಸಿನಿಮಾನ ನೋಡಿ, ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ತೀನಿ. ಸರ್, ಆ್ಯಕ್ಟಿಂಗಲ್ಲಿ ಆಲ್ರೆಡಿ ನೀವು ಏನು ಮಾಡಿದ್ದೀರಾ, ಅದೇ ಈ ಸದ್ಯ ನೀವು ಈ ಸಿನಿಮಾದಿಂದ ಪ್ರಾರಂಭ ಆಗ್ತಿದೆ ಸಮಯ ಅಂತ ಅನಿಸ್ತು.
ಸರ್ ಡೈರೆಕ್ಟ್ರಿಗೆ ಮೊದಲನೇದಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮುರಳಿ ಅವ್ರಿಗೆ. ಯಾಕಂದರೆ ಒಂದು ಇದಿರುತ್ತಲ್ಲ ಸರ್, ಒಂದು ಹೀರೋ ಮೇಲೆ ಒಂದು ನಂಬಿಕೆ ಇರುತ್ತೆ. ಇವಾಗ ನನ್ನ ನೋಡಿದಾಗ ಅವ್ರು ನೋಡಿದ್ದು ಮುಮ್ತಾಜು ನಮ್ಮದು ಅವ್ರದ್ದು ಕಾಂಬಿನೇಷನ್ ಇದ್ದಾಗಲೂ ಅದ್ರ ಬರೀ ಲವ್ ಸ್ಟೋರಿ, ಅದರಲ್ಲಿ ಎಲ್ಲೋ ಒಂದು ಆ್ಯಕ್ಷನ್ ಮಾಡಿದಾಗ ಅವ್ರಿಗೆ ಅನಿಸ್ತು ಇಲ್ಲ ಧರ್ಮನ ಹಾಕೊಂಡು ಸಿನಿಮಾ ಮಾಡಬೇಕಂತ. ಸೊ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಒಂದು ಇಟ್ಕೊಂಡ್ರು, ನಂಬಿಕೆ ಇಟ್ಕೊಂಡ್ರು, ಇಲ್ಲ ಧರ್ಮನ ಕೈಲಿ ನಾನು ಮಾಡಿಸ್ತೀನಿ, ಅವ್ರು ಮಾಡ್ತಾರೆ ಅನ್ನೋದನ್ನು ಅದೇ ಥರ ತೋರಿಸ್ತಾರೆ. ಆ್ಯಂಡ್ ಪ್ರೊಡ್ಯೂಸರ್ಸರು ಅವರು ಕ್ಯಾಮ್ರಾಮನ್ ಆಗೂ ವರ್ಕ್ ಮಾಡಿದ್ದಾರೆ ಈ ಸಿನಿಮಾಲಿ, ಸುರೇಶ್ ಬೈಸನರ್ ಸರು. ಸೊ ಅವ್ರಿಗೂ ಅಷ್ಟೇ ಫಸ್ಟ್ ಬಂದು ಮೀಟ್ ಮಾಡಿದಾಗ ನಾನು ಫುಲ್ ಆರಾಮಾಗಿ ದಾಡಿ ಅಷ್ಟಿರಲಿಲ್ಲ, ಗ್ಲಾಸ್ ಹಾಕ್ಕೊಂಡು ಆರಾಮಾಗಿ ಬಂದೆ. ಆಮೇಲೆ ಅವ್ರಿಗೂ ಒಂದು ಇದಿತ್ತು, ಹಿಂಗೆ ಧರ್ಮನ ಈ ಥರ ತೋರಿಸ್ಬೋದಾ ಅಂತ ಅವ್ರಿಗೂ ಒಂದು ಕುತೂಹಲ, ಒಂದು ಸಡನ್ ಥಾಟ್ ಬಂತು. ಬಟ್ ಒಂದು ಫೋಟೋ ಶೂಟ್ ಮಾಡಿದ್ವಿ. ಅವ್ರು 1 ತಿಂಗಳು ಟೈಮ್ ಕೊಟ್ಟರು, ದಾಡಿ ಮತ್ತು ಕೂದಲೆಲ್ಲ ಬಿಟ್ಟು ಒಂದು ಫೋಟೋ ಶೂಟ್ ಮಾಡೋಣ ಅಂತ. ಫೋಟೋ ಶೂಟಲ್ಲಿ ಅವ್ರು ನೋಡಿಬಿಟ್ಟು ಫೋಟೋ ಶೂಟ್ ಮಾಡಿದಾಗ ಅವ್ರು ಭಾಳ ಖುಷಿ ಆಯಿತು. ಇಲ್ಲ ಮಾಡೋಣ, ಇದು ಏನೇ ಆದರೂ ಮಾಡೋಣ, ನಿಮಗೆ ಇದು ಮಾಡೋದು ಈ ಸಬ್ಜೆಕ್ಟು ಅಂತ ಅವರು ಒಂದು ತುಂಬ ಧೈರ್ಯ ತುಂಬಿಸಿ ಮಾಡಿದ್ದಾರೆ. ಸೊ ಇವತ್ತು ನಿರ್ಮಾಪಕರು ಇದ್ರೇ ನಾವಲ್ಲ ಸರ್, ಯಾಕಂದರೆ ನನಗೆ ಮನೆಯಿಂದ ತಂದು ದುಡ್ಡು ಹಾಕಿ ಸಿನಿಮಾ ಮಾಡೋಂಥ ಶಕ್ತಿ ನಮಗಿಲ್ಲ. ಬಟ್ ಇವ್ರು ಉಳಿಬೇಕು, ನಿರ್ಮಾಪಕರು ಉಳಿದ್ರೆ ನಾಳೆ ದಿನ ಒಂದು 100 ಜನಕ್ಕೆ ಕೆಲಸ ಸಿಗುತ್ತೆ, ಚಿತ್ರರಂಗದಲ್ಲಿ ಕೆಲಸ ಸಿಗುತ್ತೆ. ಇವ್ರು ಜೇಬು ತುಂಬಿದ್ರೆ ಎಲ್ರಿಗೂ ಒಂಥರ ಕೆಲಸ ಸಿಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಒಂದು ಸ್ವಲ್ಪ ಫ್ರೀ ಟೈಮ್ ಮಾಡಿಕೊಂಡು ಬನ್ನಿ, ಸಿನಿಮಾ ನೋಡಿ, ನಮ್ಮನ್ನ ಹರಿಸಿ ಬೆಳೆಸಿ, ನಮ್ಮ ನಿರ್ಮಾಪಕರು ಜೇಬು ತುಂಬಲಿ. ಆ್ಯಂಡ್ ಇನ್ನೊಂದು ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ ಒಂದು ಅವಕಾಶ ಕೊಡಿ, ಅವ್ರಿಗೂ ನನಗೂ ಒಂದು ಅವಕಾಶ ಕೊಡಿ, ನಮ್ಮ ಡೈರೆಕ್ಟ್ರಿಗೂ ಅವಕಾಶ ಕೊಡಿ, ಅವಿನಾಶ್ಗೊಂದು ಅವಕಾಶ ಕೊಡಿ. ಯಾಕಂದರೆ ಇದರಿಂದ ಒಂದು ಒಳ್ಳೆ ಲೈಫ್ ಶುರು ಆಗುತ್ತೆ ಪ್ರತಿಯೊಬ್ಬರಿಗೆ. ಸಿನಿಮಾ ನೋಡಿದವರೆಲ್ಲ ತಾಯಿ ಕಂಟೆಂಟು ಹೇಳ್ತಾ ಇದ್ದಾರೆ. ನಿಮ್ಮ ತಾಯಿ ನೆನೆಸ್ಕೊಳ್ಳೋದಾದ್ರೆ ನಿಮ್ಮ ತಾಯಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ಇದು ನನಗೆ ತುಂಬ ನಾಟಿದೆ ಸರ್ ಈ ಕತೆ ಮೇಲೆ ತಾಯಿ ಸೆಂಟಿಮೆಂಟ್. ಯಾಕಂದರೆ ಹಲವಾರು ಇಂಟರ್ವ್ಯೂಲ್ಲಿ ಹೇಳಿದ್ದೀನಿ, ನಾನು ಚಿಕ್ಕ ವಯಸ್ಸಲ್ಲೇ ನಮ್ಮ ತಾಯಿ ಅವ್ರ ಕೈನ ಕಳ್ಕೊಂಡ್ರು. ಇವತ್ತಿನವರೆಗೂ ನನ್ನ ಬೆಳೆಸಿರೋದು ಇಡೀ ಜೀವನನೇ ನನಗೆ, ನಮ್ಮ ಅಪ್ಪಗೆ, ನಮ್ಮ ಅಕ್ಕಗೆ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಯಾಕಂದರೆ ಒಂದು ಕೈ ಇಲ್ಲ. ಇವತ್ತಿನವರೆಗೂ ಯಾವುದೇ ಇಂಟರ್ವ್ಯೂ ನೋಡಿದ್ರೆ ಏನೋ ದುಪ್ಪಟ್ಟ ಹಾಕ್ಕೊಂಡಿರ್ತಾರೆ ನಿಮ್ಮ ತಾಯಿಗೆ. ಸೊ ಅವ್ರೆ ನನಗೆ 2 ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಆಕ್ಸಿಡೆಂಟ್ ಆಗಿ ಅವ್ರ ಕೈ ಕಳ್ಕೊಂಡ್ರು. ಇವತ್ತಿನವರೆಗೂ ಬರೀ ಅರ್ಧ ಕೈನೇ ಇರೋದು. ಸೊ ತಾಯಿ ಸೆಂಟಿಮೆಂಟ್ ಅಂತ ಬಂದಾಗ ಆಬ್ವಿಯಸ್ಲಿ ಅದು ನೋಡಿದಾಗ ಅದು ಒಂದು ಇದಾಗುತ್ತೆ. ಯಾಕಂದರೆ ಒಂದು ತಾಯಿ ಅನ್ನೋದು ಎಷ್ಟು ಒಂದು ಜೀವನನೇ, ಒಂದು ಮಕ್ಳಿಗೋಸ್ಕರ, ಒಂದು ಗಂಡನಿಗೋಸ್ಕರ ಜೀವನನೇ ಇದು ಮಾಡ್ಬಿಡ್ತಾರೆ, ಅಯ್ಯೋ ಅವ್ರು ಚೆನ್ನಾಗಿರ್ಬೇಕಂತ. ಬಟ್ ಈ ಸಿನಿಮಾಲಿ ಆ ಪಶ್ಚಾತ್ತಾಪ ಅನ್ನೋದಿದೆಯಲ್ಲ, ಒಬ್ಬ ಹುಡುಗ ಮಾಡಿದ ಒಂದೇ ಒಂದು ತಪ್ಪಿಗೆ. ಸೊ ಆ ನೋವು ನನಗೆ ನೋಡೋವಾಗ ಒಂದು ಸೆಕೆಂಡ್ ಎದ್ದು ಬಂದ್ಬಿಡೋಣ ಅನಿಸ್ಬಿಡ್ತು. ಯಾಕಂದರೆ ಹುಡುಗ ತಪ್ಪು ಮಾಡಿದಾಗ ಪಶ್ಚಾತ್ತಾಪ ಪಡೋದಿಲ್ಲ, ಒಬ್ಬ ಫ್ಯಾಮಿಲಿಗೆ ಇಷ್ಟೊಂದು ನೋವು ಆಗಿರುತ್ತಂತ ಅದು ಆ ಸಿನಿಮಾಲಿರೋದು. ಸೊ ನನ್ನ ತಾಯಿನ ನಾನು ನೋಡಿದಾಗ ಅವ್ರಿಗೆ ಆಗಿದ್ದಾಗ, ಒಂದು ಆಕ್ಸಿಡೆಂಟ್ ಆದಾಗ, ಇಲ್ಲಿವರೆಗೂ ನಮ್ಮ ಒಂದು ಸಾಕಿ ಬೆಳೆಸಿರಲ್ಲ. ಸೊ ಅದೊಂದು ಆಬ್ವಿಯಸ್ಲಿ ಇರುತ್ತೆ. ತಾಯಿ ಅನ್ನೋದು ಅದೊಂದು ಶಕ್ತಿ ಸರ್. ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಅಲ್ಲೊಂದು ಮೆಸೇಜ್ ಇದೆ. ಬರೀ ತಲ್ವಾರ್ ಅಂದರೆ ರೌಡಿಸಮ್ ಅಂತ ಬಿಟ್ಬಿಡ್ಬೇಡಿ, ಸಿನಿಮಾನ ಬಂದು ನೋಡಿ, ಒಳ್ಳೆ ಮೆಸೇಜ್ ಇದೆ ಸರ್. ಥ್ಯಾಂಕ್ ಯು.